ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ್ಲಿಕ್ಕೆ, ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ, 1 ತಿಂಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ. ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ, ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಬರ್ತಡೇ, MLA ಬರ್ತಡೇ ನಡೆದಿದೆ. ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತೇಳಿ ನಾನು 5-6 ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ತೇವೆ. ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇಯಿಂದ ಆರತಿ ಮಾಡೋದು, ಇದು ಓನ್ಲಿ 1 ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ BJP ನಾಯಕರು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರೆ, ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮ ನಾವು ಮಾಡ್ತೀವಿ, ಯಾರಿಗೂ ಹಾನಿ ಆಗೋದಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಇಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ. ನಾವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಎದುರ್ಕೊಂಡಿರ್ಬೋದಷ್ಟೇ. ನಾವು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ನಾಳೆ ಸಾಯಂಕಾಲ 6 ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು, ತಾವೆಲ್ಲ ಆಶೀರ್ವಾದ ಮಾಡಬೇಕು, ನೀರನ್ನು ಉಳಿತಾಯ ಮಾಡಬೇಕು, ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. ಆಮೇಲೆ ಕೋರ್ಟ್ಗೆ ಹೋಗಿದ್ದಾರಂತೆ, ಕೋರ್ಟ್ಗೂ ನಮ್ದೇನಿದೆ ವಿಚಾರ ನಾವು ತಿಳಿಸ್ತೇವೆ. ಸರ್ ಆಮೇಲೆ ಸರ್ ಸಚಿವರೊಬ್ಬರದ್ದು ಹನಿ ಟ್ರ್ಯಾಪ್ ವಿಚಾರ ತುಂಬಾ ಸದ್ದಾಗ್ತಿದೆ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ರಿ, ಯಾರು ಇದ್ರೆ ತನಿಖೆ ಮಾಡಿಸೋಣ. ಸರ್ ಆಮೇಲೆ ವಿದ್ಯುತ್ ದರನೂ ಕೂಡ 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ, ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ.